ತುಳಸಿ ಕಟ್ಟೆ ಅಂತ ಇತ್ತು ಇಲ್ಲಿ. ತುಳಸಿ ಕಟ್ಟೆ ದಿನ ಬೆಳಿಗ್ಗೆ ಎದ್ರೆ ಪೂಜೆ ಪುಸ್ಕಾರ ಮಾಡೋ ಅಂಥದ್ದು ತುಳಸಿ ಕಟ್ಟೆ ಇತ್ತು. ಭಾರಿ ಐತಿ ಇತ್ತು, ನಮ್ಮದ 6 ಅಡಿ 7 ಅಡಿ ಇತ್ತು. ಇದ್ರೊಳಗೂ ನಿಧಿ ಐತೆ ಅಂತ ಏನು ಮಾಡಿಬಿಟ್ರು, ಯಾರೋ ರಾತ್ರಿ ಕದಿಮ್ರು ಎಲ್ಲ ಕಿತ್ಬಿಟ್ಟು ದೊಣೆ ಒಳಗೆ ಕಲ್ಲು ಉಳಿಸ್ಬಿಟ್ಟವ್ರೆ. ಇದು ಈ ನಾಶ ಮಾಡವ್ರೆ ಜನಗಳು. ಅಂದರೆ ಇವಾಗ ನೀವು ನಿಂತಿರೋ ಬಾಕ್ಸ್ ಥರ ಇದೆಯಲ್ಲ ಜಾಗ ಇದೆ. ಹಾಂ ಇದೆ. ಇದು ತುಳಸಿ ಕಟ್ಟೆ ಅಂತ ಚೆನ್ನಾಗಿತ್ತು. ನಿಮ್ಮ ಎತ್ತರವರೆಗೂ ಇತ್ತು. ನೀವು ನೋಡಿದ್ರಾ? ನಾವು ನೋಡಿದ್ವಿ. ನಾವು ನೋಡಿದ ಮೇಲೆ ಇದು ಕಿತ್ತಾಕಿರೋದು ರಾತ್ರಿ. ನಾವು ಹುಡುಗರಾಗೆಲ್ಲ ಚೆನ್ನಾಗಿತ್ತು. ನಮ್ಮ ಹೈಟ್ ಇತ್ತು ತುಳಸಿ ಕಟ್ಟೆ. ಎಲ್ಲ ಇದ್ರೊಳಕ್ಕೆ ದೊಣೆ ಒಳಕ್ಕೆ ಹಾಕ್ಬಿಟ್ಟಿದ್ದಾರೆ ಕಿತ್ಬಿಟ್ಟು. ಎಲ್ಲ ಕಲ್ಲುಗಳು ಕಾಣಿಸ್ತೈತೆ. ಈಗ ಇಲ್ಲಿ ಎಲ್ಲ ಇದ್ರೊಳಗೆ ನುಗ್ಬಿಟ್ಟೇವ್ರೆ. ಇದ್ರೊಳಗೆ ಇದು ಎಲ್ಲ ಅದೇನಾ? ಇದೆಲ್ಲ ಅದೇನೆ. ಒಳಗಡೆ ತುಂಬಾ ಇದೆ, ಎಲ್ಲ ಒಳಗಡೆ ತುಂಬಾ ಐತೆ. ನೀರು ಜಾಸ್ತಿ ಬಂದಿರೋದ್ರಿಂದ ಕಾಣಿಸೋದಿಲ್ಲ. ಚೆನ್ನಾಗೈತೆ ಅಂಕಲ್. ಅದು ಬೆಟ್ಟದ ಮೇಲೆ ಈ ತರ ಒಂದು ಕೊಳ ಐತೆ ಅಂತ ಅಂದ್ರೆ ಆಮೇಲೆ ನಾವು ಕುಡಿಬೋದು ಈ ನೀರು. ಏನು ಆಗಲ್ಲ ನೋಡ್ರಿ. ಭಾರಿ ಕೋಲ್ಡ್ ಆಗೈತೆ, ಚೆನ್ನಾಗೈತೆ ನೀರು ನೋಡಿ. ಬಂಗಾರದಾಗ ನೀರೈತೆ, ಚೆನ್ನಾಗೈತೆ, ಕುಡಿಬೋದು. ಏನು ತೊಂದರೆ ಆಗಲ್ಲ ನೋಡಿ. ಭಾರಿ ಚೆನ್ನಾಗಿದೆ ಈ ಸ್ಥಳ. ನಾವು ನೋಡೇ ಇಲ್ಲ, ಹೋಗಿರೋದು ಸ್ಥಳ. ಬಿಟ್ಟಿರೋದು ನೀರೇ ನೋಡಿಲ್ಲ ನಾವು. ಸ್ಥಳ ಖಾಲಿ ಆಗಿರೋದೇ ನೋಡಿಲ್ಲ ನಾವು. ಎನಿ ಟೈಮು ಇಷ್ಟೇ ಇರುತ್ತೆ ನೀರು. ಇಡೀ ಗ್ರಾಮಸ್ಥರೇ ಯಾರು ಈ ಸ್ಥಳ ನಾವು ನೋಡೇ ಇಲ್ಲ ಅಂತ ಹೇಳ್ತಾರೆ. ನಾವು ನೋಡಿಲ್ಲ. ಇಲ್ಲೆಲ್ಲ ಬಂದು ಹುಲ್ಲು ಸೊಪ್ಪು ಎಲ್ಲ ಕೊಯ್ತೀವಿ ನಾವು. ಹುಡುಗರಲ್ಲ, ದನ ಕರಿನವರಲ್ಲ, ಅವತ್ತಿಗೂ ನಾವೆಂದೂ ನೋಡಿಲ್ಲ ಸ್ಥಳ. ಇದು ಯಾರು ನೋಡಿದೀವಿ ಅಂತ ಹೇಳೋರು ಇಲ್ಲ ಇಲ್ಲಿ. ಭಾರಿ ಹಾಳ ಆಯ್ತು ಅಂತ ಈ ಕಡೆ. ಅಲ್ಲೊಂದು ಸ್ವಲ್ಪ ಏರಿ ಬಿಡ ಮಾತ್ರ ಒಂಚೂರು ಬಿಡ್ತೈತೆ ಅಷ್ಟೇ. ನೀರು ಕಮ್ಮಿ ಆದಾಗ ಬೇಸಿಗೆಗೆ ಇನ್ನು ಎನಿ ಟೈಮು ಇಷ್ಟೇ ನೀರು ಇರುತ್ತೆ. ಇದು ಒಂದು ಕಣಜ ಅಂದ್ರೆ ಏನು, ಆಗಿನ ಕಾಲದಾಗೆ ಉಪ್ಪು ತುಂಬಾರಂತೆ. ಉಪ್ಪಿನ ಕಣಜ ಅಂತ. ಇದ್ರೊಳಗೆ ಹೋದ್ರೆ ನೋಡಿ ಗುವಿ ಇದೆ ನೋಡಿ. ಇದು ಈ ಮಣ್ಣು ಬಾಯಿಗೆ ಕಂಡ್ರೆ ಉಪ್ಪಿನ ಕಣಜ ಅಂತ ಕರೀತಾರೆ. ನಾವು ಅದನ್ನೇ ಫಾಲೋ ಮಾಡಿದ್ದೀವಿ. ಚೆನ್ನಾಗಿದೆ. ಇದನ್ನು ಬರೀ ನೀಟಾಗಿದೆ ನೋಡಿ. ಇದೆಲ್ಲ ಉಪ್ಪಿದ್ದಂಗೆ. ಅಂದ್ರೆ ಶೇಖರಣೆ ಮಾಡಿರ್ತಾರಲ್ಲ ಅದು ಇವತ್ತು ಹಂಗೆ ಐತಿ. ಪ್ರಕೃತಿ ಒಳಗೆ ಹೋಗಿಲ್ಲ ಅದು. ಬರೀ ನೀಟಾಗಿ. ಇಲ್ಲೆಲ್ಲ ಏನೇನು ಇಡೋರು ಅಂಕಲ್? ಬರೀ ಉಪ್ಪು ತುಂಬಾರಂತೆ. ಬರೀ ಉಪ್ಪೆ. ಅದಕ್ಕೆ ಉಪ್ಪಿನ ಕಣಜ ಅಂತ ಹೇಳ್ತಾರೆ. ಇದು ಮುಂದೆ ಫ್ರೆಂಡಿಂದ ದೊಣೆ ದೇವಸ್ಥಾನ ನೋಡ್ಕೊಂಡು ಇಲ್ಲಿ ಬಂದಿದ್ದೀವಿ. ಒಂದು ಭಾಗ ಇಲ್ಲಿಗೆ. ನೆಕ್ಸ್ಟ್ ಮುಂದಕ್ಕೆ ಹೋಗ್ತೀವಿ, ತೋರಿಸ್ತೀವಿ, ನೋಡ್ತೀವಿ.